Hello friends, welcome to India for IAS Current Affairs series. This is Manjunath Mudod. Topic of this video is Keeladi site. ಸೊ ಈ ವಿಡಿಯೋದಲ್ಲಿ ನಾವು ಕೀಲಾದಿ ಸೈಟ್ ಎಂಬ ಒಂದು ಆರ್ಕಿಯಾಲಜಿಕಲ್ ಸೈಟ್ ಇಂಟ್ರೆಸ್ಟಿಂಗ್ ಸೈಟ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೀವಿ. ಸೊ ಲಾಸ್ಟ್ 10 ಇಯರ್ಸ್ ಕಳೆದ 10 ವರ್ಷಗಳಲ್ಲಿ ಈ ಸೈಟ್ ಕೀಲಾದಿ ಸೈಟ್ ಆರ್ಕಿಯಾಲಜಿಕಲ್ ಸೈಟ್ ತುಂಬಾ ವಿಷಯಗಳಿಗೆ ನ್ಯೂಸ್ ಅಲ್ಲಿ ಇರುತ್ತೆ. ಸೊ ಅದರ ಇಂಪಾರ್ಟೆನ್ಸ್ ಏನು, ಏನಕ್ಕೆ ನ್ಯೂಸ್ ಅಲ್ಲಿ ಇರುತ್ತೆ, ಪೊಲಿಟಿಕಲ್ ಕಾಂಟ್ರವರ್ಸಿ ಏನು, ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಸಿವಿಲೈಸೇಷನ್ ಕಾಂಟ್ರವರ್ಸಿ ಏನು, ಹಿಸ್ಟರಿ ನಾವು ತಿಳ್ಕೊಂಡಿದ್ದು ಇದುವರೆಗೂ ಸಂಪೂರ್ಣವಾಗಿದೆಯಾ, ಕರೆಕ್ಟ್ ಇದೆಯಾ. ಸೊ ದಕ್ಷಿಣ ಭಾರತ ಅಂದ್ರೆ ಸೌತ್ ಇಂಡಿಯಾ ಸಿವಿಲೈಸೇಷನ್ ನ ನಾರ್ತ್ ಇಂಡಿಯಾದಿಂದ ಎರವಲು ಪಡೆದುಕೊಂಡಿದೆಯಾ ಅಥವಾ ಸೌತ್ ಇಂಡಿಯಾಗೆ ಅದಕ್ಕೆ ಆದ ಒಂದು ಹೊಸ ಅಥವಾ ಅದಕ್ಕೆ ಆದ ಇಂಡಿಪೆಂಡೆಂಟ್ ಒಂದು ಸಿವಿಲೈಸೇಷನ್ ಎಕ್ಸಿಸ್ಟ್ ಇತ್ತಾ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆನ್ಸರ್ನ ಕಂಡುಕೊಳ್ಳೋಣ. ಜೊತೆಗೆ ಈ ಕೀಲಾದಿ ಸೈಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ UPSC ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್. ಸೊ ಮುಂಬರುವ UPSC ಪ್ರಿಲಿಮ್ಸ್ ಮೇನ್ಸ್ ಏನಿದೆ, ಸೊ ಆ ಪರ್ಸ್ಪೆಕ್ಟಿವ್ ಇಲ್ಲಿ ಇರ್ತಕ್ಕಂತಹ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ದಿಸ್ ಟಾಪಿಕ್ ಇಟ್ ಫಾಲ್ಸ್ ಅಂಡರ್ GS1 ಪೇಪರ್ ಆಫ್ UPSC. GS1 paper within GS1 the topic is history, art and culture. In the last 2 years, Keeladi site is often in news because of various controversies and discoveries. ಸೊ ಅದನ್ನೆಲ್ಲ ಇವಾಗ ಕಾಂಟ್ರವರ್ಸಿ ಏನಿತ್ತು, ಡಿಸ್ಕವರಿ ರೀಸೆಂಟ್ ಆಗಿ ಕೀಲಾದಿ ಎಕ್ಸಿಬಿಷನ್ ಆರ್ಕಿಯಾಲಜಿಕಲ್ ಎಕ್ಸಿಬಿಷನ್ ಅಲ್ಲಿ ಏನೆಲ್ಲ ಹೊಸದಾಗಿ ಸಿಕ್ಕಿದೆ. ಆರ್ಕಿಯಾಲಜಿಸ್ಟ್ ಸೂಪರಿಂಟೆಂಡೆಂಟ್ ಅಮರ್ನಾಥ್ ರಾಮಕೃಷ್ಣ ಏನಿರ್ತಾರೆ, ಸೊ ಅವರು ಕೀಲಾದಿ ಸೈಟ್ ಇಂದ ಏನೆಲ್ಲ ಫೈಂಡಿಂಗ್ಸ್ ನ ತೆಗೆದಿರ್ತಾರೆ, ಸೊ ಅದ್ರ ಇಂಪಾರ್ಟೆನ್ಸ್ ಏನು, ಸೊ ಅದರ ರೇಡಿಯಾಲಜಿಕಲ್ ಡೇಟಿಂಗ್ ಪ್ರಕಾರ ಅದು ಎಷ್ಟು ಹಳೆಯದು, ಸೊ ಇದನ್ನೆಲ್ಲ ಇವಾಗ ತಿಳ್ಕೊಳ್ಳೋಣ. ಸೊ ಯೂನಿಯನ್ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಇಂಡಿಯಾದ್ದು, ಸೊ ಅದು 2017ರಲ್ಲಿ ಏನು ಮಾಡುತ್ತೆ ಅಂದರೆ ಅಮರ್ನಾಥ್ ರಾಮಕೃಷ್ಣ ಇವರೇನು ಆರ್ಕಿಯಾಲಜಿಸ್ಟ್ ಸೂಪರಿಂಟೆಂಡೆಂಟ್ ಇರ್ತಾರೆ, ಇವ್ರನ್ನ 2017ರಲ್ಲಿ ಹಠಾತ್ತನೆ ಅಸ್ಸಾಂ ಸ್ಟೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅಲ್ಲಿಂದ ಮತ್ತೆ ಅವ್ರನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂದರೆ ಗ್ರೇಟರ್ ನೋಯ್ಡಾಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಗ್ರೇಟರ್ ನೋಯ್ಡಾ. ಸೊ ಏನಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ. ಸೊ ಈ ಟ್ರಾನ್ಸ್ಫರ್ ಬಂದು ಇಟ್ ಈಸ್ ಸೀನ್ ಆಸ್ ಅ ಪೊಲಿಟಿಕಲಿ ಮೋಟಿವೇಟೆಡ್. ಸೊ ಇಟ್ ಈಸ್ ಸೀನ್ ಆಸ್ ಅ ಪೊಲಿಟಿಕಲಿ ಮೋಟಿವೇಟೆಡ್. ಸೊ ಏನಕ್ಕೆ ಪೊಲಿಟಿಕಲಿ ಮೋಟಿವೇಟೆಡ್ ಅಂತಂದರೆ, ಈ ಅಮರ್ನಾಥ್ ರಾಮಕೃಷ್ಣ ಅನ್ನೋರು ಕೀಲಾದಿ ಸೈಟ್ ಮೇಲೆ ಅಲ್ಲಿ ಎಕ್ಸಿಬಿಷನ್ ಮಾಡಿದ ಮೇಲೆ ಅಲ್ಲಿ ಏನು ಎಕ್ಸಿಬಿಷನ್ ರಿಪೋರ್ಟ್ ಇರುತ್ತೆ, ಸೊ ಈ ಎಕ್ಸಿಬಿಷನ್ ರಿಪೋರ್ಟ್ನ ಸಬ್ಮಿಟ್ ಮಾಡಿರ್ತಾರೆ. ಸೊ 2 phases ಆಫ್ ರಿಪೋರ್ಟ್. ಸೊ 2 phases ಆಫ್ ರಿಪೋರ್ಟ್ನು ಕೂಡ ಏನು ಮಾಡುತ್ತೆ ಗೌರ್ಮೆಂಟು ಇದುವರೆಗೂ ಯಾವುದೇ ರೀತಿಯ ಗೌರ್ಮೆಂಟ್ ಏನು ಮಾಡುತ್ತೆ ಪಬ್ಲಿಕ್ ಡೊಮೇನಲ್ಲಿ ಪಬ್ಲಿಷ್ ಮಾಡಿರೋದಿಲ್ಲ. ಸೊ 2.5 ವರ್ಷದಿಂದ ಆ ರಿಪೋರ್ಟನ್ನು ತನ್ನ ಹತ್ರನೇ ಇಟ್ಕೊಂಡಿರುತ್ತೆ. ಜೊತೆಗೆ ಅಮರ್ನಾಥ್ ರಾಮಕೃಷ್ಣ ಅನ್ನೋರನ್ನ ಟ್ರಾನ್ಸ್ಫರ್ ಮಾಡಿರುತ್ತೆ. ದ ಇಂಡಿಪೆಂಡೆಂಟ್ ಅಬ್ಸರ್ವರ್ಸ್ ಆ್ಯಂಡ್ ಪೊಲಿಟಿಕಲ್ ಅಪೋಸಿಷನ್ ಲೀಡರ್ಸ್ ದೇ ಟೇಕ್ ಇಟ್ ಆಸ್ ಅ ಪೊಲಿಟಿಕಲಿ ಮೋಟಿವೇಟೆಡ್ ಟ್ರಾನ್ಸ್ಫರ್ ಅಂತ ತಗೊಂಡು ಸೊ ಈ ಇಶ್ಯೂನ ಹೊರಗಡೆ ತರ್ತಾರೆ. ಸೊ ಇದರ ಮುಂದುವರೆದು ಏನಾಗುತ್ತೆ ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನಿದೆ, ಸೊ ಇದೇನು ಮಾಡುತ್ತೆ ಅಮರ್ನಾಥ್ ರಾಮಕೃಷ್ಣ ಅವರಿಂದ ಒಂದು ರಿವೈಸ್ಡ್ ರಿಪೋರ್ಟನ್ನು ಕೇಳುತ್ತೆ. ಸೊ ಅವರು ಆ ರಿಪೋರ್ಟಲ್ಲಿ ಏನು ಮೆನ್ಷನ್ ಮಾಡಿದ್ರು, ಇಂಪಾರ್ಟೆಂಟ್ ಫೈಂಡಿಂಗ್ಸ್ ಏನು, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಅದನ್ನು ಮುಂದಿನ ಸ್ಲೈಡ್ಸಲ್ಲಿ ನಾವು ನೋಡೋಣ. ಸೊ ಬಟ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾಕೆ ರಿವೈಸ್ ರಿಪೋರ್ಟ್ ಕೇಳುತ್ತೆ, ಸೊ ಇದೇನು ಹೇಳುತ್ತೆ ಡೇಟಿಂಗ್ ಮೆಥಡ್ ಏನಿದೆ ಅದು ಕ್ವಶನೇಬಲ್ ಇದೆ, ಎವಿಡೆನ್ಸು ಇನ್ಸಫಿಷಿಯೆಂಟ್ ಇದೆ ಅಂದ್ಕೊಂಡು ರಿವೈಸ್ಡ್ ರಿಪೋರ್ಟನ್ನು ಕೇಳುತ್ತೆ. ಸೊ ಅದಕ್ಕೆ ಅಮರ್ನಾಥ್ ರಾಮಕೃಷ್ಣ ಅವ್ರು ಏನು ಮಾಡ್ತಾರೆ, ಅವರು ರಿವೈಸ್ಡ್ ರಿಪೋರ್ಟ್ಸನ್ನು ಕೊಡೋದಿಲ್ಲ. ಸೊ ಅಮರ್ನಾಥ್ ರಾಮಕೃಷ್ಣ ಅವ್ರು ಏನು ಹೇಳ್ತಾರೆ, ತಾವು ಯೂಸ್ ಮಾಡಿರ್ತಕ್ಕಂಥ ಮೆಥಡಾಲಜಿ ಎಲ್ಲ ಸೈಂಟಿಫಿಕಲಿ ವ್ಯಾಲಿಡ್ ಇರುವಂಥ ಮೆಥಡಾಲಜಿ ಅಂತ ಹೇಳ್ತಾರೆ. ದೆನ್ ಅವ್ರೇನು ಮಾಡ್ತಾರೆ, ನಾವು ಸ್ಟ್ರಾಟಿಗ್ರಫಿಯನ್ನು ಯೂಸ್ ಮಾಡ್ಕೊಂಡಿದ್ದೀವಿ, ಮಟೀರಿಯಲ್ ಕಲ್ಚರ್ನ ಸ್ಟಡಿ ಮಾಡಿದ್ದೀವಿ, ಆ್ಯಂಡ್ ವಿ ಹ್ಯಾವ್ ಯೂಸ್ಡ್ ಎಕ್ಸಲರೇಟೆಡ್ ಮಾಸ್ ಸ್ಪೆಕ್ಟ್ರೋಮೆಟ್ರಿ. ಆಲ್ ದೀಸ್ ಮೆಥಡ್ ಆರ್ ಸೈಂಟಿಫಿಕಲಿ ಎಸ್ಟಾಬ್ಲಿಷ್ಡ್ ಆ್ಯಂಡ್ ವ್ಯಾಲಿಡ್ ಮೆಥಡ್ಸ್. ಸೊ ಈ ಸೈಂಟಿಫಿಕ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥ ರಿಪೋರ್ಟು ಅಕ್ಯುರೇಟ್ ಆಗಿರುತ್ತೆ. ಸೊ ಅದರಲ್ಲಿ ಯಾವುದೇ ರೀತಿಯಾದಂತಹ ಕ್ವೆಶನೇಬಲ್ ಇಶ್ಯೂಸ್ ಇರಲ್ಲ ಅಂತ ಅಮರ್ನಾಥ್ ರಾಮಕೃಷ್ಣ ಅವರು ಹೇಳ್ತಾರೆ. ಸೊ ಇದರ ನಡುವೆ ಏನಾಗುತ್ತೆ, ತಮಿಳುನಾಡು ಗೌರ್ಮೆಂಟು ಮದ್ರಾಸ್ ಹೈಕೋರ್ಟ್ಗೆ ಅಪೀಲ್ ಮಾಡುತ್ತೆ. ಸೊ ಅವಾಗ ಮದ್ರಾಸ್ ಹೈಕೋರ್ಟ್ ಏನು ಮಾಡುತ್ತೆ, ಆರ್ಕಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಏನಿದೆ ಅದಕ್ಕೆ ಒಂದು ಆದೇಶವನ್ನು ಹೊರಡಿಸುತ್ತೆ. ಏನಂತಂದರೆ ತಮಿಳುನಾಡು ಸ್ಟೇಟ್ ಡಿಪಾರ್ಟ್ಮೆಂಟ್ ಆರ್ಕಿಯಾಲಜಿ ಏನಿದೆ ಅವ್ರಿಗೆ ಎಕ್ಸಿಬಿಷನ್ನ ಕಂಟಿನ್ಯೂ ಮಾಡಲಿಕ್ಕೆ ಅನುಮತಿಯನ್ನು ನೀಡಬೇಕು ಅಂತ. ಸೊ ಈ ಆದೇಶದನ್ವಯ ತಮಿಳುನಾಡು ಗೌರ್ಮೆಂಟ್ ಏನು ಮಾಡುತ್ತೆ, ಎಕ್ಸಿಬಿಷನ್ನ ಕಂಟಿನ್ಯೂ ಮಾಡುತ್ತೆ. ಸೊ 2019ರಲ್ಲಿ ತಮಿಳುನಾಡು ಗೌರ್ಮೆಂಟು ತನ್ನದೇ ಆದ ಒಂದು ರಿಪೋರ್ಟ್ನೊಂದಿಗೆ ಬರುತ್ತೆ, ವಿಚ್ ಈಸ್ ಸೈಂಟಿಫಿಕಲಿ ವ್ಯಾಲಿಡ್. ಸೊ ಈ ರಿಪೋರ್ಟ್ ಪ್ರಕಾರ ಏನು ಹೇಳುತ್ತೆ ತಮಿಳುನಾಡು ಗೌರ್ಮೆಂಟ್ ಅಂದರೆ, ಕೀಲಾದಿ ಸೈಟಲ್ಲಿ ಇರ್ತಕ್ಕಂಥ ಸೆಟಲ್ಮೆಂಟ್ ಏನು ವಾಸಸ್ಥಳ ಏನಿದೆ, ಎನಿಸಿಯಂಟ್ ಪ್ಲೇಸ್, ಇದೇನು ಪುರಾತನ ಸ್ಥಳ ಅಂತ ಕರಿತೀವಿ, ದಟ್ ಈಸ್ ಆನ್ ಅರ್ಬನ್ ಸೆಟಲ್ಮೆಂಟ್ ಅಂತ ಹೇಳುತ್ತೆ. ಸೊ ಅರ್ಬನ್ ಸೆಟಲ್ಮೆಂಟ್, ದಿಸ್ ಈಸ್ ದಿ ಬಿಗ್ಗೆಸ್ಟ್
ಡಿಸ್ಕವರಿ. ಸೊ ಅರ್ಬನ್ ಸೆಟಲ್ಮೆಂಟ್ಸ್ ಅಂತ ಹೇಳುತ್ತೆ. ಸೊ ಅದರ ಜೊತೆಗೆ ಈ ಸೈಟ್, ಇದರ ಈ ಕೀಲಾದಿ ಸೈಟ್ನ ಒಂದು ಪೀರಿಯಡ್ ಬಂದು 6th century BC, 6th century BC ಟು 1st century AD ವರೆಗೂ, CE ವರೆಗೂ ಇರ್ಬೋದು ಅಂತ ರಿಪೋರ್ಟಲ್ಲಿ ಹೇಳುತ್ತೆ. ಸೊ ಈ ಕೀಲಾದಿ ಸೈಟ್ ಅರ್ಬನ್ ಸೆಟಲ್ಮೆಂಟ್ ಅಂತ ಡಿಸ್ಕವರ್ ಆದಮೇಲೆ ಸೊ ನಮಗೆ ಮತ್ತೆ ಇವಾಗ ಇನ್ನೊಂದು ಕ್ವಶನ್ ಅರೈಸ್ ಆಗುತ್ತೆ. ಏನಂದರೆ, ಸೊ ಇಂಡಿಯನ್ ಸಿವಿಲೈಸೇಷನ್ ಬಗ್ಗೆ, ಅಂದರೆ ಭಾರತದ ನಾಗರಿಕತೆಯ ಬಗ್ಗೆ ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ದು ಕಂಪ್ಲೀಟ್ ಅಲ್ಲ, ಇನ್ನೂ ತಿಳ್ಕೊಳ್ಳೋದು ತುಂಬ ಇದೆ ಅಂತ ಗೊತ್ತಾಗುತ್ತೆ. ಈ ಕ್ವಶನ್ ಜೊತೆ ಇನ್ನೊಂದು ಕ್ವಶನ್ ಅರೈಸ್ ಆಗುತ್ತೆ. ಏನಂತಂದರೆ ಆ ಕ್ವಶನ್ನು, ಡಿಡ್ ಸೌತ್ ಇಂಡಿಯಾ ಇನ್ಹೆರಿಟ್ ಸಿವಿಲೈಸೇಷನ್ ಫ್ರಮ್ ನಾರ್ತ್ ಇಂಡಿಯಾ? ಸೊ ಅದರ ಅರ್ಥ, ಸೌತ್ ಇಂಡಿಯಾ, ದಕ್ಷಿಣ ಭಾರತ ಏನಿದೆ ಇದು ಉತ್ತರ ಭಾರತದಿಂದ ಸಿವಿಲೈಸೇಷನ್ನ ಎರವಲು ಪಡ್ಕೊಂಡಿದೆಯಾ ಅಂತ ಅರ್ಥ. ಸೊ ಈಗ ನಾವು ಉತ್ತರ ಭಾರತ, ನಾರ್ತ್ ಇಂಡಿಯನ್ ಸಿವಿಲೈಸೇಷನ್ ನಾವು ನೋಡೋದಾದ್ರೆ, ಫಸ್ಟ್ ಇಂಡಿಯಾದಲ್ಲಿ ಸಿವಿಲೈಸೇಷನ್ ಪ್ರಾರಂಭ ಆಗಿದ್ದೆಲ್ಲಿ? ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಹರಪ್ಪ ನಾಗರಿಕತೆ ಅಂತ ಏನು ಕರಿತೀವಿ. ಸೊ ದಟ್ ಈಸ್ ದಿ ಫಸ್ಟ್ ಅರ್ಬನ್ ಸಿವಿಲೈಸೇಷನ್ ಅಂಡ್ ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಇನ್ ಇಂಡಿಯಾ. ಸೊ ಅದಾದ್ಮೇಲೆ ನಾವು ಸೆಕೆಂಡ್ ಅರ್ಬನ್ ಸಿವಿಲೈಸೇಷನ್ ಜಾಂಜೆಟಿಕ್ ಪ್ಲೇನ್, ಗಂಗಾ ನದಿಯ ಬಯಲಲ್ಲಿ ಆಗತ್ತೆ ಅಂತ ಕಲ್ತಿರ್ತೀವಿ. ಸೊ ಇವಾಗ ಅದಕ್ಕೆ ಒಂದು ಕಾಂಟ್ರಡಿಕ್ಟ್ ಆಗಿ ಒಂದು ಡಿಸ್ಕವರಿ ಆಗಿದೆ. ಆ ಡಿಸ್ಕವರಿ ಏನಂದ್ರೆ, ಕೀಲಾದಿ ಸೈಟ್ ಅಲ್ಲಿ ಒಂದು ಸಿವಿಲೈಸೇಷನ್ ಇತ್ತು. ಆ ಸಿವಿಲೈಸೇಷನ್ ಹರಪ್ಪ ನಾಗರಿಕತೆ ಆದ್ಮೇಲೆ ಸೌತ್ ಇಂಡಿಯಾದಲ್ಲಿ ಅರ್ಬನ್ ಸಿವಿಲೈಸೇಷನ್ ಇತ್ತು ಅನ್ನೋದಕ್ಕೆ ಒಂದು ಸಾಕ್ಷಿಯನ್ನ ಕೊಡುತ್ತೆ. ಸೊ ಈಗ ನಮಗೆ ಎರಡನೇ ಕ್ವಶನ್ ಏನಿತ್ತಂದ್ರೆ, ಡಿಡ್ ಸೌತ್ ಇಂಡಿಯಾ ಇನ್ಹೆರಿಟ್ ಸಿವಿಲೈಸೇಷನ್ ಫ್ರಮ್ ನಾರ್ತ್ ಅಂತ ಕೇಳಿದ್ರೆ, ಸೊ ಇವಾಗ ಆನ್ಸರ್ ಸಿಕ್ಕಿದೆ, ನೋ, ಸೌತ್ ಇಂಡಿಯಾ ಹ್ಯಾಡ್ ಇಟ್ಸ್ ಓನ್ ಸಿವಿಲೈಸೇಷನ್. ಅದಕ್ಕೆ ನಮಗೆ ಪ್ರೂಫ್ ಎಲ್ಲಿ ಸಿಕ್ಕಿದೆ ಅಂದ್ರೆ ಕೀಲಾದಿ ಸೈಟ್ ಅಲ್ಲಿ ಸಿಕ್ಕಿದೆ. ಸೊ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೀಲಾದಿ ಸೈಟ್ ಏನು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಕಮಿಂಗ್ ಟು ದ ಲೊಕೇಶನ್ ಅಂಡ್ ಒರಿಜಿನ್. ಸೊ ಕೀಲಾದಿ ಸೈಟ್, ಇಟ್ ಈಸ್ ಲೊಕೇಟೆಡ್ 12 kilometers ಟು ದ ಸೌತ್ ಈಸ್ಟ್ ಆಫ್ ಮದುರೈ ಇನ್ ಶಿವಗಂಗಾ ಡಿಸ್ಟ್ರಿಕ್ಟ್ ಆಫ್ ತಮಿಳುನಾಡು. ಸೊ ಮದುರೈ ಡಿಸ್ಟ್ರಿಕ್ಟ್ ಏನಿದೆ ಅಲ್ಲಿ ಮದುರೈ ಸಿಟಿಯಿಂದ 12 kilometers ಸೌತ್ ಈಸ್ಟ್ ಅಲ್ಲಿ ಇದು ಲೊಕೇಟ್ ಆಗಿದೆ. ಸೊ ಇಟ್ ಈಸ್ ಇನ್ ಶಿವಗಂಗಾ ಡಿಸ್ಟ್ರಿಕ್ಟ್. ಸೊ ಈ ಕೀಲಾದಿ ಸೈಟ್ ಎಕ್ಸವೇಷನ್, ಇಟ್ ವಾಸ್ ಸ್ಟಾರ್ಟೆಡ್ ಡಿಕೇಡ್ ಅಗೋ, 10 ವರ್ಷಗಳ ಹಿಂದೆ, ದಶಕಗಳ ಹಿಂದೆ ಕೆ ಅಮರನಾಥ್ ರಾಮಕೃಷ್ಣ ಅನ್ನೋರು ಆರ್ಕಿಯಾಲಜಿಸ್ಟ್ ಸೂಪರಿಡೆಂಟ್ ಆಗಿರ್ತಾರೆ. ಸೊ ಅವರು ಈ ಕೀಲಾದಿ ಸೈಟ್ ಎಕ್ಸವೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಕೀಲಾದಿ ಸೈಟ್ ರಿಲೇಟೆಡ್ ಆರ್ಕಿಯಾಲಜಿಕಲ್ ಫೈಂಡಿಂಗ್ಸ್ ಏನಿರುತ್ತೆ, ಒಂದು ಕೊಕೊನಟ್ ಫಾರ್ಮ್ ಇರುತ್ತೆ. ಈ ಕೊಕೊನಟ್ ಫಾರ್ಮ್ ಅಲ್ಲಿ ಕೆಲವೊಂದಿಷ್ಟು ಆರ್ಕಿಯಾಲಜಿಕಲ್ ಫೈಂಡಿಂಗ್ಸ್ ಸಿಗುತ್ತೆ. ಸೊ ಆ ಫೈಂಡಿಂಗ್ಸ್ ಸಿಗೋದ್ರಿಂದ 100 acre ಏನು ಲ್ಯಾಂಡ್ ಇರುತ್ತೆ ಅದನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಅಕ್ವೈರ್ ಮಾಡ್ಕೊಡುತ್ತೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮುಖಾಂತರ. ಸೊ ಅಕ್ವೈರ್ ಮಾಡ್ಕೊಂಡು ಏನು ಮಾಡುತ್ತೆ, ಅಲ್ಲಿ ಎಕ್ಸವೇಷನ್ ಸ್ಟಾರ್ಟ್ ಮಾಡುತ್ತೆ. ಸೊ ದಿಸ್ ಸೈಟ್ ಇಟ್ ಈಸ್ ಲೊಕೇಟೆಡ್ ಅಲಾಂಗ್ ದಿ ವೈಗೈ ರಿವರ್. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ದ ಕೀಲಾದಿ civilization or discovery of the Keeladi site or whatever this urban settlement we call in future. So this civilization, it originated on the banks of Keeladi river. Now we will look into the major findings of the Keeladi site. So Keeladi site ಅಲ್ಲಿ ಏನೆಲ್ಲ ಸಿಕ್ಕಿದೆ ಅಂತ ನಾವು ನೋಡ್ತಾ ಹೋದ್ರೆ, ಸೊ ಓವರ್ 7,500 ಆರ್ಟಿಫ್ಯಾಕ್ಟ್ಸ್ ಸಿಕ್ಕಿರುತ್ತೆ. ಸೊ ಇಲ್ಲಿವರೆಗೂ 7,500 ಆರ್ಟಿಫ್ಯಾಕ್ಟ್ಸ್ನ ಕಲೆಕ್ಟ್ ಮಾಡಿರ್ತಾರೆ. ಸೊ ಇದರಲ್ಲಿ ಏನೇನಿರುತ್ತೆ ಅಂದರೆ, ಬ್ರಿಕ್ ಸ್ಟ್ರಕ್ಚರ್ಸ್ ಇದೆ, ಅಂದರೆ ಈ ಇಟ್ಟಿಗೆಯಿಂದ ಕಟ್ಟಿರ್ತಕ್ಕಂಥ ಸ್ಟ್ರಕ್ಚರ್ಸ್ ಇದೆ, ಅದು ಮನೆ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಇರ್ಬೋದು. ಸೊ ಬ್ರಿಕ್ ಸ್ಟ್ರಕ್ಚರ್ ಸಿಕ್ಕಿರುತ್ತೆ. ಡ್ರೈನೇಜ್ ಸಿಸ್ಟಮ್ಸ್, ಸೊ ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ನಾವು ನೋಡಿರ್ತೀವಿ, ಡ್ರೈನೇಜ್ ಸಿಸ್ಟಮ್ ಸಿಕ್ಕಿರುತ್ತೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಹರಪ್ಪ ನಾಗರಿಕತೆಯಲ್ಲಿ ಡ್ರೈನೇಜ್ ಸಿಸ್ಟಮ್ ಯಾವ ರೀತಿ ಇರುತ್ತೆ ಅದೇ ರೀತಿ ಕೀಳಾದಿ ಸೈಟಲ್ಲೂ ಕೂಡ ಡ್ರೈನೇಜ್ ಸಿಸ್ಟಮ್ ಸಿಕ್ಕಿರುತ್ತೆ. ಸೊ ಇವಾಗಿನ ನಾವು ಎಷ್ಟೋ ಹಳ್ಳಿಗಳನ್ನು ನೋಡಿದ್ರೆ ಭಾರತದಲ್ಲಿ ಡ್ರೈನೇಜ್ ಸಿಸ್ಟಮೇ ಇಲ್ಲ. ಹಳ್ಳಿಗಳೇ ಯಾಕೆ, ಸಿಟಿಗೆ ಹೋದ್ರೂ ಕೂಡ ಡ್ರೈನೇಜ್ ಸಿಸ್ಟಮ್ ಇರಲ್ಲ. ಡ್ರೈನೇಜ್ ಸಿಸ್ಟಮ್ ಇದ್ರೂ ಕೂಡ ಸರಿಯಾಗಿ ವರ್ಕ್ ಮಾಡಲ್ಲ. ಬಟ್ 2000 ವರ್ಷಗಳ ಹಿಂದೆನೆ ಕೀಳಾದಿ ಸೈಟಲ್ಲಿ ಏನಿರುತ್ತೆ, ಒಂದು ವೆಲ್ ಮೇಂಟೈನ್ ಡ್ರೈನೇಜ್ ಸ್ಟ್ರಕ್ಚರ್ ಇರುತ್ತೆ, ಜೊತೆಗೆ ವೆಲ್ಸ್ ಇರುತ್ತೆ, ಬಾವಿಗಳು ನೀರನ್ನ ಸಂಗ್ರಹ ಮಾಡಿಕೊಳ್ಳಿಕ್ಕೆ. ಸೊ ದೀಸ್ ಆರ್ ಆಲ್ ಸೈನ್ಸ್ ಆಫ್ ಆನ್ ಅರ್ಬನ್ ಸಿವಿಲೈಸೇಷನ್. ಸೊ ಇದೆಲ್ಲ ಏನು ತೋರಿಸ್ಕೊಡುತ್ತೆ ಅಂತಂದ್ರೆ, ಕೀಳಾದಿ ಸೈಟಲ್ಲಿ ಇರ್ತಕ್ಕಂಥದ್ದು ಅರ್ಬನ್ ಸಿವಿಲೈಸೇಷನ್ ಅಂತ, ನಗರದ ನಾಗರಿಕತೆ ಅಂತ ಹೇಳುತ್ತೆ. ಸೊ ಇದೇ ರೀತಿ ಇಂಡಿಯಾದಲ್ಲಿ ಎಲ್ಲಿರುತ್ತೆ, ಉತ್ತರ ಭಾರತದಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನಿರುತ್ತೆ, ದಟ್ ಈಸ್ ಆಲ್ಸೋ ಅರ್ಬನ್ ಸಿವಿಲೈಸೇಷನ್. ಇನ್ ದ ಸೇಮ್ ವೇ ಕೀಳಾದಿ ಸೈಟ್, ವಾಟ್ ಎವರ್ ವಿ ಆರ್ ಗೋಯಿಂಗ್ ಟು ಎಕ್ಸವೇಟ್ ಫರ್ದರ್, ಇಟ್ ಶೋಸ್ ದ್ಯಾಟ್ ಇಟ್ ಈಸ್ ಅ ಅರ್ಬನ್ ಸಿವಿಲೈಸೇಷನ್. ಇದರ ಜೊತೆಗೆ ಈ ಕೀಳಾದಿ ಸೈಟಲ್ಲಿ ಏನಿರುತ್ತೆ ಅಂದರೆ ಎವಿಡೆನ್ಸ್ ಆಫ್ ಲಿಟ್ರಸಿ ಇರುತ್ತೆ. ಸೊ ದಿಸ್ ಲಿಟ್ರಸಿ ಇಟ್ ಶೋಸ್ ಎವಿಡೆನ್ಸ್ ಆಫ್ ತಮಿಳ್ ಬ್ರಾಹ್ಮಿ ಇನ್ಸ್ಕ್ರಿಪ್ಷನ್ಸ್. ಸೊ ಇನ್ನು ಮುಂದುವರೆದು ದೇ ಹ್ಯಾಡ್ ನಾಲೆಜ್ ಆಫ್ ಆಸ್ಟ್ರೋನಮಿ ಆಲ್ಸೋ. ಸೊ ಏನು ಖಗೋಳಶಾಸ್ತ್ರ ಇರುತ್ತೆ ಅದರ ಬಗ್ಗೆ ಕೂಡ ಅವ್ರಿಗೆ ನಾಲೆಜ್ ಇರುತ್ತೆ.
ಸೊ ಈ ನಾಲೆಜನ್ನು ರಿಫ್ಲೆಕ್ಟ್ ಮಾಡ್ತಕ್ಕಂಥ ಕೆಲವೊಂದು ಆರ್ಟಿಫ್ಯಾಕ್ಟ್ ಸಿಕ್ಕಿರುತ್ತೆ. ಅದೇನೆಂದರೆ ಆಸ್ಟ್ರೋನಾಮಿಕಲ್ ಗ್ರಾಫಿಟಿ, ದ ಸನ್ ಆ್ಯಂಡ್ ಮೂನ್. ಸೊ ಈ ಸೂರ್ಯ ಮತ್ತು ಚಂದ್ರನದ ಗ್ರಾಫಿಟಿ ಏನಿರುತ್ತೆ ಅದು ಕೂಡ ಸಿಕ್ಕಿರುತ್ತೆ. ದ್ಯಾಟ್ ಇಂಡಿಕೇಟ್ಸ್ ದ್ಯಾಟ್ ದೇ ಹ್ಯಾಡ್ ಅ ನಾಲೆಜ್ ಆಫ್ ಆಸ್ಟ್ರೋನಾಮಿ. ಸೊ ಇದ್ರ ಜೊತೆಗೆ ಐವರಿ ಡೈಸ್ ಸಿಕ್ಕಿರುತ್ತೆ. ಸೊ ಎಲ್ಲೇ ಹೋದ್ರೂ ಐವರಿ ಡೈಸ್ ಸಿಗ್ತಾ ಇದೆ ಅಂತಂದರೆ ಅದರ ಅರ್ಥ ಏನು, ಅಲ್ಲಿ ಇಲೈಟ್ ಕ್ಲಾಸ್ ಇರುತ್ತೆ. ಸೊ ಐವರಿ ಡೈಸ್ ಇಂಡಿಕೇಟ್ಸ್ ಎಕ್ಸಿಸ್ಟೆನ್ಸ್ ಆಫ್ ಇಲೈಟ್ ಕ್ಲಾಸ್. ಸೊ ಎಕ್ಸಿಸ್ಟೆನ್ಸ್ ಆಫ್ ಇಲೈಟ್ ಕ್ಲಾಸ್, ಒಂದು ಸೊಸೈಟಿನಲ್ಲಿ ಇಲೈಟ್ ಕ್ಲಾಸ್ ಇದೆ ಅಂತಂದರೆ ಅದರ ಜೊತೆಗೆ ಲೋವರ್ ಕ್ಲಾಸ್ ಇರಲೇಬೇಕು. ಸೊ ಇವಾಗ ಲೋವರ್ ಕ್ಲಾಸು ಇಲೈಟ್ ಕ್ಲಾಸ್ ಇದೆ ಅಂತಂದರೆ ಏನರ್ಥ, ಸೊಸೈಟಿನಲ್ಲಿ ಇನ್ಇಕ್ವಾಲಿಟಿ ಇತ್ತು ಅಂತ ಅರ್ಥ. ಸೊ ದಿಸ್ ರಿಫ್ಲೆಕ್ಟ್ಸ್ ದ ಐವರಿ ಡೈಸ್, ಇಟ್ ರಿಫ್ಲೆಕ್ಟ್ಸ್ ದಿ ಎಕ್ಸಿಸ್ಟೆನ್ಸ್ ಆಫ್ ಇಲೈಟ್ ಕ್ಲಾಸ್. ಸೊ ದೀಸ್ ಆರ್ ದ ಮೇಜರ್ ಫೈಂಡಿಂಗ್ಸ್. ಸೊ ಈ ಐವರಿ ಡೈಸ್, ಐವರಿ ಅಂತಂದರೆ ಆನೆ ದಂತದಿಂದ ಮಾಡಿರ್ತಕ್ಕಂಥದ್ದು. ಆನೆ ದಂತ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ ಎಲ್ರಿಗೂ ಗೊತ್ತು. ಸೊ ಇವಾಗ ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ಆನೆ ದಂತವನ್ನು ತೆಗೆಯೋದನ್ನು ನಿರ್ಬಂಧನೆ ಮಾಡಲಾಗಿದೆ. ದೆನ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ರಿಲೇಟೆಡ್ ಟು ಕೀಳಾದಿ ಸೈಟ್ ಈಸ್, ಸೊ ಕಾರ್ಬನ್ ಡೇಟಿಂಗ್ ಅಂತ ಏನು ಮಾಡ್ತೀವಿ. ಸೊ ಈ ಕಾರ್ಬನ್ ಡೇಟಿಂಗ್ ಪ್ರಕಾರ, ಸೊ ಇಲ್ಲಿ ಸಿಕ್ಕಂತಹ ಆರ್ಟಿಫ್ಯಾಕ್ಟ್ಸ್ ಕೀಳಾದಿ ಸೈಟ್ ಬಂದು 2nd century BCE ಹಳೇದಿರ್ಬೋದು ಅಂತ ಹೇಳುತ್ತೆ. ಸೊ ದಿಸ್ 2nd century BCE ಈ ಪೀರಿಯಡ್ ಏನಿದೆ, ಇಟ್ ಅಲೈನ್ಸ್ ವಿತ್ ದಿ ಸಂಗಮ ಪೀರಿಯಡ್. ಸೊ ಈ ಸಂಗಮ ಪೀರಿಯಡ್ನ ನಾವು ಏನ್ಷಿಯಂಟ್ ಹಿಸ್ಟ್ರಿ ಓದಬೇಕಾದ್ರೆ ಓದಿರ್ತೀವಿ. ಸೊ ನೌ ದೇರ್ ಈಸ್ ಅ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಫಾರ್ ಸಂಗಮ ಲಿಟ್ರೇಚರ್, ದಟ್ ಈಸ್ ನಥಿಂಗ್ ಬಟ್ ಕೀಳಾದಿ ಸೈಟ್. ಸೊ ಇದರ ಜೊತೆಗೆ ನೋಟೇಬಲಿ ಈ ಸೈಟಲ್ಲಿ ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ದೇರ್ ವಾಸ್ ಅ ಅಬ್ಸೆನ್ಸ್ ಆಫ್ ರಿಲಿಜಿಯಸ್ ಸಿಂಬಲ್ಸ್ ಇನ್ ದಿಸ್ ಸೈಟ್. ಸೊ ಈ ಸೈಟಲ್ಲಿ ಇಲ್ಲಿವರೆಗೂ ಎಕ್ಸ್ಕವೇಷನ್ ಮಾಡಲಾಗಿದೆಯಲ್ಲ, ಯಾವುದೇ ರೀತಿಯಾದ ಒಂದು ಧಾರ್ಮಿಕವಾದಂತಹ ಒಂದು ಸಿಂಬಲ್ಸ್ ಇಲ್ಲಿ ಸಿಕ್ಕಿರಲ್ಲ. ಸೊ ದಟ್ ಈಸ್ ಒನ್ ಆಫ್ ದ ನೋಟೇಬಲ್ observation. So this indicates that the society was largely secular in nature. ಸೊ ಈ ಫಾಲೋಯಿಂಗ್ ಇಮೇಜಸ್ ಅಲ್ಲಿ ನಾವು ನೋಡ್ಬೋದು ಕೀಳಾದಿ ಸೈಟ್ ಅಲ್ಲಿ ಸಿಕ್ಕಿರ್ತಕ್ಕಂತಹ ಮೇಜರ್ ಡಿಸ್ಕವರಿ ಆರ್ ಆರ್ಟಿಫ್ಯಾಕ್ಟ್ಸ್ನ. ಸೊ ಈ ಫಸ್ಟ್ ಆರ್ಟಿಫ್ಯಾಕ್ಟ್ ಅಲ್ಲಿ ತಮಿಳ್ ಬಾಮಿ ಇನ್ಸ್ಕ್ರಿಪ್ಷನ್ ಇದೆ. ಸೊ ಈ ಸೆಕೆಂಡ್ ಇಮೇಜ್ ಅಲ್ಲಿ ಸೆಟಲ್ಮೆಂಟ್ಸ್ ಇದೆ, ಬ್ರಿಕ್ ಸ್ಟ್ರಕ್ಚರ್ಸ್, ಸೊ ಅರ್ಬನ್ ಸೆಟಲ್ಮೆಂಟ್. ಥರ್ಡ್ ಇಮೇಜ್ ಅಲ್ಲಿ ಫ್ಯೂ ಆರ್ಟಿಫ್ಯಾಕ್ಟ್ಸ್ ರಿಲೇಟೆಡ್ ಟು ಹೌಸ್ ಹೋಲ್ಡ್ ಪಾಟರಿ ಅಂಡ್ ಬಾಸ್ಕೆಟ್ಸ್. ಸೊ ಇದೆಲ್ಲದರ ಜೊತೆಗೆ ಸೊ ಇಲ್ಲಿ ನಾವು ನೋಡ್ತಿರ್ಬೋದು ಬ್ರಿಕ್ ಸ್ಟ್ರಕ್ಚರ್ಸ್ ಇದೆ, ಇಟ್ ಇಂಡಿಕೇಟ್ಸ್ ಅರ್ಬನ್ ಸಿವಿಲೈಸೇಷನ್. ಸೊ ಈ ಕೀಳಾದಿ ಸೈಟ್ ಅಲ್ಲಿ ಸಿಕ್ಕಿರ್ತಕ್ಕಂಥ ಪಾಟ್ರಿ ಬಂದು ರೆಡ್ ಅಂಡ್ ಬ್ಲ್ಯಾಕ್ ಪಾಟ್ರಿ ಇರುತ್ತೆ. ಸೊ ಆ ಪಾಟ್ರೀಸ್ ಮೇಲೆ ಜೊಮೆಟ್ರಿಕ್ ಫಿಗರ್ಸ್ ಇರುತ್ತೆ, ಜೊತೆಗೆ ತಮಿಳ್ ಬ್ರಾಹ್ಮಿ ಇನ್ಸ್ಕ್ರಿಪ್ಷನ್ಸ್ ಇರುತ್ತೆ. ಸೊ ಆಲ್ರೆಡಿ ನಾವು ಹೇಳ್ದಂಗೆ ಕೀಳಾದಿ ಸೈಟ್ ಇಟ್ ಈಸ್ ಅ ಅರ್ಬನ್ ಸೆಟಲ್ಮೆಂಟ್. ಸೊ ಅರ್ಬನ್ ಸೆಟಲ್ಮೆಂಟ್ಸ್ ಅಂದ್ರೆ ಮೇಜರ್ ಆಕ್ಟಿವಿಟೀಸ್ ಏನಿರುತ್ತೆ, ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಇರುತ್ತೆ. ಸೊ ಅದೇ ರೀತಿ ಕೀಳಾದಿ ಸೈಟ್ ಅಲ್ಲಿ ಯಾವ್ಯಾವ ಇಂಡಸ್ಟ್ರಿ ಇತ್ತು ಅಂತ ನಾವು ನೋಡ್ತಾ ಹೋದ್ರೆ, ಕೀಳಾದಿ ಸೈಟ್ ಅಲ್ಲಿ ಸಿರಾಮಿಕ್ ಇಂಡಸ್ಟ್ರಿ ಇರುತ್ತೆ. ಸೊ ಸಿರಾಮಿಕ್ ಏನು ಯುಟೆನ್ಸಿಲ್ಸ್ ಇದೆ, ಅದರದ್ದು ಆರ್ಟಿಫ್ಯಾಕ್ಟ್ಸ್ ಇದೆ, ಅದನ್ನು ನೋಡ್ತಾ ಹೋದ್ರೆ ನಾವು ಇಟ್ ಇಂಡಿಕೇಟ್ಸ್ ದಿ ಪ್ರೆಸೆನ್ಸ್ ಆಫ್ ಸಿರಾಮಿಕ್ ಇಂಡಸ್ಟ್ರಿ. ದೆನ್ ಕೀಳಾದಿ ಸೈಟ್ ಆಲ್ಸೋ ಹ್ಯಾಸ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಸೊ ಇಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬೇಕಾದಂಥ ಎಲ್ಲ ಇಕ್ವಿಪ್ಮೆಂಟ್ಸ್ ಏನಿದೆ ಅದರ ರಿಮೇನ್ಸ್ ಆರ್ಟಿಫ್ಯಾಕ್ಟ್ ಸಿಕ್ಕಿದೆ. ಆ್ಯಂಡ್ ಇನ್ ಎಡಿಷನ್ ಟು ದೀಸ್ ಟು ಕೀಳಾದಿ ಸೈಟ್ ಹ್ಯಾಸ್ ಐರನ್ ಇಂಡಸ್ಟ್ರಿ, ಐರನ್ ಸ್ಮೆಲ್ಟಿಂಗ್ ಇಂಡಸ್ಟ್ರಿ, which was not found in Indus Valley civilization. Indus Valley civilization ಅಲ್ಲಿ ನಮಗೆ ಕಾಪರ್ ರಿಲೇಟೆಡ್ ಅಥವಾ ಕಾಪರ್ ಮತ್ತೆ ಬ್ರಾಸ್ ರಿಲೇಟೆಡ್ ಯುಟೆನ್ಸಿಲ್ಸ್ ಅಥವಾ ಇಕ್ವಿಪ್ಮೆಂಟ್ಸ್ ಅಥವಾ ವೆಪನ್ಸ್ ಸಿಕ್ಕಿರುತ್ತೆ. ವೇರ್ ಕೀಳಾದಿ ಸೈಟ್ ಅಲ್ಲಿ ಐರನ್ ಸ್ಮೆಲ್ಟಿಂಗ್ ಆಗಿರುತ್ತೆ ಅನ್ನೋ ಕೆಲವೊಂದಿಷ್ಟು ಎವಿಡೆನ್ಸ್ ಸಿಕ್ಕಿರುತ್ತೆ. ಸೊ ಕೀಳಾದಿ ಸೈಟ್ ಇಟ್ ಆಲ್ಸೋ ಹ್ಯಾಸ್ ಐರನ್ ಸ್ಮೆಲ್ಟಿಂಗ್ ಇಂಡಸ್ಟ್ರಿ. ಇದರ ಜೊತೆಗೆ ಬೀಡ್ ಮೇಕಿಂಗ್ ಇಂಡಸ್ಟ್ರಿ ಇರುತ್ತೆ ಕೀಳಾದಿ ಸೈಟ್ ಅಲ್ಲಿ. ಅವ್ರೇನ್ ಮಾಡ್ತಿರ್ತಾರೆ, ಬೀಡ್ ಮೇಕಿಂಗ್ ಇಂಡಸ್ಟ್ರಿ ಇರುತ್ತೆ. So these all industrial evidence indicate that the ಕೀಳಾದಿ ಸೈಟ್ ಇಸ್ ಅರ್ಬನ್ ಸೆಟಲ್ಮೆಂಟ್. ಸೊ ಇಷ್ಟೆಲ್ಲ ನಾವು ಸ್ಟಡಿ ಮಾಡಿದ್ಮೇಲೆ, ಸೊ ನಾವು ಏನು ಮಾಡ್ತೀವಿ, ಇಂಡಿಯನ್ ಹಿಸ್ಟ್ರಿ ಸ್ಟಡಿ ಮಾಡಬೇಕಾದ್ರೆ ಇಂಡಿಯಾದಲ್ಲಿ ಫಸ್ಟ್ ಸಿವಿಲೈಸೇಷನ್ ಅರ್ಬನೈಸೇಷನ್ ಬಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಗಿದೆ ಅಂತ ಓದಿರ್ತೀವಿ. ಅದಾದಮೇಲೆ ಸೆಕೆಂಡ್ ಸಿವಿಲೈಸೇಷನ್ ಬಂದು ವೇದಿಕ್ ಪೀರಿಯಡ್ ಆದಮೇಲೆ ನಾರ್ತ್ ಇಂಡಿಯಾದಲ್ಲಿ ಇಂಡೋ ಜಾಂಜೆಟಿಕ್ ಪ್ಲೇನ್ ಅಂತ ಏನು ಕರಿತೀವಿ, ಅಲ್ಲಿ ಸೆಕೆಂಡ್ ಅರ್ಬನೈಸೇಷನ್ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ವೇದಿಕ್ ಸಿವಿಲೈಸೇಷನ್ ಇಟ್ ಈಸ್ ಲಾರ್ಜ್ಲಿ ಪ್ಯಾಸ್ಟೋರಲ್. ಸೊ ಏನು ವೇದಿಕ್ ಸಿವಿಲೈಸೇಷನ್ ಏನಿರುತ್ತೆ, ಇಟ್ ಈಸ್ ಅ ವಿಲೇಜ್ ಬೇಸ್ಡ್ ಪ್ಯಾಸ್ಟೋರಲ್ ಎಕನಾಮಿ ಅಂತ ಕರಿತೀವಿ. ಅಲ್ಲಿ ಯಾವುದೇ ರೀತಿಯಾದ ಸಿಟಿ ಕನ್ಸೆಪ್ಟ್ ಅಥವಾ ಅರ್ಬನ್ ಸೆಟಲ್ಮೆಂಟ್ಸ್ ಕನ್ಸೆಪ್ಟ್ ಇರೋದಿಲ್ಲ. ಸೊ ಈ ಅರ್ಬನ್ ಸೆಟಲ್ಮೆಂಟ್ಸ್ ಕನ್ಸೆಪ್ಟ್ ಬರೋದು ಮಹಾಜನಪದ ಅಂತ ಏನು ರೈಸ್ ಆಗುತ್ತೆ, ಸೊ ಏಜ್ ಆಫ್ ಬುದ್ಧ ಅಂತ ಏನು ಕರಿತೀವಿ, ಸೊ ಅವಾಗ ಸ್ಟಾರ್ಟ್ ಆಗುತ್ತೆ. ಬಟ್ ಅದಕ್ಕಿಂತ ಮೊದಲು ಸೌತ್ ಇಂಡಿಯಾದಲ್ಲಿ ಏನಾಗಿರುತ್ತೆ, ಕೀಳಾದಿ ಸೈಟಲ್ಲಿ ಅರ್ಬನ್ ಸೆಟಲ್ಮೆಂಟ್, ಅರ್ಬನ್ ಸಿವಿಲೈಸೇಷನ್ ಎಮರ್ಜ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಈ ಕೀಳಾದಿ ಸೈಟಲ್ಲಿ ಇಲ್ಲಿರ್ತಕ್ಕಂಥ ಜನ ಇದು ಅರ್ಬನ್ ಸೆಟಲ್ಮೆಂಟ್ ಅಂತ ತೋರಿಸ್ಲಿಕ್ಕೆ ಇನ್ನೊಂದು ಮುಖ್ಯ ಉದಾಹರಣೆ ಏನಂತಂದ್ರೆ ಟ್ರೇಡ್. ಸೊ ದಿಸ್ ಪೀಪಲ್ ಇನ್ ದ ಕೀಳಾದಿ ಸೈಟ್
ದೇ ಯೂಸ್ ಟು ಕಂಡಕ್ಟ್ ಟ್ರೇಡ್ ಬಿಟ್ವೀನ್ ಅಫ್ಘಾನಿಸ್ತಾನ್ ರೋಮನ್. ಸೊ ಇದಕ್ಕೆ ಎವಿಡೆನ್ಸ್ ಆಗಿ ನಮ್ಗೆ ಏನ್ ಸಿಕ್ಕಿದೆ, ಅಫ್ಘಾನಿಸ್ತಾನ್ ಜೊತೆ ಟ್ರೇಡ್ ಮಾಡಿದ್ದಾರೆ ಅಂತ ಎವಿಡೆನ್ಸ್ ತೋರಿಸಲಿಕ್ಕೆ ಕಾರ್ನಿಲಿನಿಯನ್ ಬೀಡ್ಸ್ ಅಂತ ಇರುತ್ತೆ, ಅದು ಸಿಕ್ಕಿದೆ. ಅದರ ಜೊತೆಗೆ ಪಂಚ್ ಮಾರ್ಕ್ಡ್ ಕಾಯಿನ್ ಸಿಕ್ಕಿದೆ. ಆಮೇಲೆ ರೋಮನ್ ಕಾಯಿನ್ಸ್ ಸಿಕ್ಕಿದೆ. ಗ್ರೀಕ್ ಜೊತೆಗೆ ಟ್ರೇಡ್ ಮಾಡಿದ್ದಾರೆ ಅನ್ನೋದಕ್ಕೆ ರೋಮನ್ ಕಾಯಿನ್ಸ್ ಕೂಡ ಸಿಕ್ಕಿದೆ. ದೀಸ್ ಆಲ್ ಚಾಲೆಂಜ್ ದಿ ವೇದಿಕ್ ಸಂಸ್ಕೃತ್ ಟ್ರೆಡಿಷನ್ಸ್ ವಿಚ್ ಇನ್ಫ್ಲೂಯೆನ್ಸ್ ದಿ ಸೌತ್ ಇಂಡಿಯನ್ ಸಿವಿಲೈಸೇಷನ್. ಸೊ ಇವಾಗ ಲಾರ್ಜರ್ ನೆರೇಟಿವ್ ಏನಿದೆ ಅಂತಂದ್ರೆ ಇಂಡಿಯಾದಲ್ಲಿ ವೇದಿಕ್ ಸಂಸ್ಕೃತ್ ಟ್ರೆಡಿಷನ್ ಏನಿದೆ ಅದು ಸೌತ್ ಇಂಡಿಯನ್ ಸಿವಿಲೈಸೇಷನ್ ನ ನರ್ಚರ್ ಮಾಡ್ತು ಅಂತ ಲಾರ್ಜರ್ ನೆರೇಟಿವ್ ಇದೆ. ಸೊ ಅದನ್ನೆಲ್ಲ ಇವಾಗ ಇಲ್ಲಿರ್ತಕ್ಕಂಥ ಫೈಂಡಿಂಗ್ಸ್ ಏನಿದೆ ಅದನ್ನ ಚಾಲೆಂಜ್ ಮಾಡುತ್ತೆ. ಚಾಲೆಂಜ್ ಮಾಡೋದ್ರ ಜೊತೆಗೆ ಏನ್ ಹೇಳುತ್ತೆ ಅಂತಂದ್ರೆ ಸೌತ್ ಇಂಡಿಯಾ ಹ್ಯಾಸ್ ಅನ್ ಇಂಡಿಪೆಂಡೆಂಟ್ ಸಿವಿಲೈಸೇಷನ್ ಅನ್ನೋದಕ್ಕೆ ಒಂದು ಪುರಾವೆಯನ್ನು ಒದಗಿಸಿಕೊಡುತ್ತೆ. ನೌ ವಿ ವಿಲ್ ಲುಕ್ ಇನ್ ಟು ದಿ ಸಿಗ್ನಿಫಿಕೆನ್ಸ್ ಆಫ್ ಕೀಳಾದಿ ಡಿಸ್ಕವರಿ. ಕೀಳಾದಿಯಲ್ಲಿ ಸಿಕ್ಕಿರ್ತಕ್ಕಂಥ ಡಿಸ್ಕವರಿ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದ್ರೆ, ಇಟ್ ಚಾಲೆಂಜಸ್ ದಿ ಮೇನ್ ಸ್ಟ್ರೀಮ್ ಹಿಸ್ಟೋರಿಕಲ್ ನೆರೇಟಿವ್. ಸೊ ಇವಾಗ ಮೇನ್ ಸ್ಟ್ರೀಮ್ ಹಿಸ್ಟೋರಿಕಲ್ ನೆರೇಟಿವ್ ಏನಿದೆ ಇಂಡಿಯಾದಲ್ಲಿ ಅಂತಂದ್ರೆ, ಇಲ್ಲಿವರೆಗೂ ನಾವು ಹಿಸ್ಟ್ರಿನ ಸ್ಟಡಿ ಯಾವ ರೀತಿ ಮಾಡಿರ್ತೀವಿ ಅಂದ್ರೆ ನಾರ್ತ್ ಇಂಡಿಯನ್ ಸೆಂಟ್ರಿಕ್ ಅಥವಾ ಇಂಡಸ್ ವ್ಯಾಲಿ ಸೆಂಟ್ರಿಕ್ ಆಗಿ ಸ್ಟಡಿ ಮಾಡಿರ್ತೀವಿ. ಹಿಸ್ಟ್ರಿನ ನಾವು ಸೌತ್ ಇಂಡಿಯನ್ ಸೆಂಟ್ರಿಕ್ ಅಂತ ಸೌತ್ ಇಂಡಿಯನ್ ಸೆಂಟ್ರಿಕ್ ಇಟ್ಕೊಂಡು ಸ್ಟಡಿ ಮಾಡಿರಲ್ಲ. ಸೊ ಇದ್ರ ಪ್ರಕಾರ ಏನ್ ಹೇಳುತ್ತೆ ಅಂತಂದ್ರೆ ಅನಿಸಿಯಂಟ್ ಇಂಡಿಯನ್ ಅರ್ಬನೈಸೇಷನ್ ಇಟ್ ಬಿಗ್ಯಾನ್ ಇನ್ ಇಂಡಸ್ ವ್ಯಾಲೀಸ್. ಸೊ ಇಂಡಸ್ ವ್ಯಾಲಿಯಲ್ಲಿ ಅರ್ಬನೈಸೇಷನ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ತಾ ಹೋಗ್ತಿದೀವಿ. ಸೊ ಅದನ್ನ ಇದೇನ್ ಮಾಡುತ್ತೆ, ಚಾಲೆಂಜ್ ಮಾಡುತ್ತೆ. ಜೊತೆಗೆ ದಿಸ್ ಸಜೆಸ್ಟ್ ದಟ್ ತಮಿಳ್ ಅರ್ಬನ್ ಸಿವಿಲೈಸೇಷನ್ ಎಕ್ಸಿಸ್ಟೆಡ್ ಇಂಡಿಪೆಂಡೆಂಟ್ಲಿ. ಸೊ ನಾರ್ತ್ ಇಂಡಿಯಾಗೆ ಇಂಡಿಪೆಂಡೆಂಟ್ ಆಗಿ ಸೌತ್ ಇಂಡಿಯಾದಲ್ಲಿ ತಮಿಳ್ನಾಡಲ್ಲಿ ತಮಿಳ್ ಅರ್ಬನ್ ಸಿವಿಲೈಸೇಷನ್ ಇಂಡಿಪೆಂಡೆಂಟ್ ಆಗಿತ್ತು. ಯಾವ ಪೀರಿಯಡ್ ಅಲ್ಲಿ, ಸಂಗಮ ಪೀರಿಯಡ್ ಅಲ್ಲಿ ಅನ್ನೋದಕ್ಕೆ ಈ ಆರ್ಟಿಫ್ಯಾಕ್ಟ್ಸ್ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಏನ್ ಮಾಡುತ್ತೆ, ಒಂದು ಪುರಾವೆನ ಕೊಡುತ್ತೆ. ದಿಸ್ ರೀಇನ್ಫೋರ್ಸಸ್ ದಿ ಕಲ್ಚರಲ್ ಪ್ರೈಡ್ ಆಫ್ ಸೌತ್ ಇಂಡಿಯಾ ಎಸ್ಪೆಷಲಿ ತಮಿಳ್ನಾಡು ಅಂಡ್ ಇಟ್ ಸ್ಟ್ರೆಂಥನ್ಸ್ ದಿ ತಮಿಳ್ ಐಡೆಂಟಿಟಿ ಕ್ಲೇಮ್ಸ್. ಸೊ ಇದರ ಅರ್ಥ ಏನಂತಂದ್ರೆ ಸೌತ್ ಇಂಡಿಯಾ ಕೂಡ ಎಸ್ಪೆಷಲಿ ತಮಿಳ್ನಾಡಲ್ಲೂ ಕೂಡ ಅರ್ಬನ್ ಸಿವಿಲೈಸೇಷನ್ ಇತ್ತು ಅಂತ ಅವರ ಕಲ್ಚರಲ್ ಪ್ರೈಡ್ ಏನಿದೆ ಅದಕ್ಕೆ ಒಂದು ಪುರಾವೆಯನ್ನ, ಐಡೆಂಟಿಟಿ ಕ್ಲೇಮ್ಸ್ ಏನಿರುತ್ತೆ ಅದಕ್ಕೆ ಒಂದು ಸ್ಟ್ರೆಂತ್ ಅನ್ನ ನೀಡುತ್ತೆ. So this is all about Keeladi site and the artifacts that were discovered in Keeladi site and its significance. So based on the topic that we have discussed so far, that is Keeladi excavation site. So here we have provided one prelims practice question. The question contains 4 statements. Go through all the 4 statements and comment your answer. The answer and detailed explanation for this question is available in the PDF handout, which you can download by joining our Telegram channel. The link to join Telegram channel is provided in the description box. Thank you for watching. See you in the next video. Till then, happy learning.